ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ಅರನಹಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ಇಡೀ ರಾಜ್ಯವನ್ನೇ ಬೆಚ್ಚಬಿಡಿಸಿರ್ತಕ್ಕಂಥ ಬಳ್ಳಾರಿಯ ಗುರುಕುಲ ವಸತಿ ಶಾಲೆ ನಡೆದಿರ್ತಕ್ಕಂಥ ಅಪ್ರಾಪ್ತ ಬಾಲಕನ ಹತ್ಯೆ ಪ್ರಕರಣ ಈಗ ಸಾಕಷ್ಟು ಚರ್ಚೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಈಗಾಗಲೇ ಪೊಲೀಸರು ಕೂಡ ಆ ಒಂದು ಅಪ್ರಾಪ್ತ ಬಾಲಕನ ಹತ್ಯೆ ಮಾಡಿರ್ತಕ್ಕಂಥ ಅಪ್ರಾಪ್ತ ಬಾಲಕನನ್ನು ಕೂಡ ಬಂಧಿಸುವಲ್ಲಿ ಕೂಡ ಯಶಸ್ವಿಯಾಗಿರ್ತಕ್ಕಂಥದ್ದು. ಇಡೀ ಘಟನೆಗೆ ಕಾರಣ ಏನು ಸಂಬಂಧಪಟ್ಟಂಗೆ ಈಗಾಗಲೇ ಅಪ್ರಾಪ್ತ ಬಾಲಕನನ್ನು ಕೂಡ ಪೊಲೀಸರು ತೀವ್ರತರದಂತಹ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರತಕ್ಕಂಥದ್ದು. ಆದರೆ ಆ ಒಂದು ಬಾಲಕನ ಮನಸ್ಥಿತಿ ಹೇಗಿದೆ ಅನ್ನೋ ಸಂಬಂಧಪಟ್ಟಂಗೆ ಒಂದು ಕೌನ್ಸಿಲಿಂಗ್ ಮೂಲಕ ಆತನಿಂದ ವಿವರಣೆ ಪಡಲಿಕ್ಕೆ ಕೂಡ ಈಗ ಒಂದು ವೈದ್ಯರ ಒಂದು ತಂಡವನ್ನು ಕೂಡ ನೇಮಕ ಮಾಡಿರ್ತಕ್ಕಂಥದ್ದು. ಆ ಒಂದು ವೈದ್ಯರ ತಂಡದಲ್ಲಿ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯ ಮನೋರೋಗ ತಜ್ಞರಿದ್ದಾರೆ, ಅದರಲ್ಲಿ ಸೈಕಾಲಜಿ ಒಂದು ವೈದ್ಯರು ಕೂಡ ಇದ್ದಾರೆ, ಅದ್ರ ಜೊತೆಗೆ ಮಕ್ಕಳ ತಜ್ಞರು ಇದ್ದಾರೆ. ಇವರೆಲ್ಲರ ಒಂದು ವೈದ್ಯಕೀಯ ಮಂಡಳಿ ಕಮಿಟಿ ಏನಿದೆ, ಈ ಕಮಿಟಿ ಆ ಒಂದು ಬಾಲಕನನ್ನ ಒಂದು ಕೌನ್ಸಿಲಿಂಗ್ ಮಾಡಕ್ಕೆ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ಪೊಲೀಸರು ಕೂಡ ಆ ಬಾಲಕನನ್ನು ಕೂಡ ಆ ಒಂದು ವೈದ್ಯರ ಮುಂದೆ ಒಂದು ಹಾಜರುಪಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಯಾಕಂತಂದ್ರೆ ಈ ಬಾಲಕನ ಮನಸ್ಥಿತಿ ಹೇಗಿತ್ತು ಅನ್ನೋ ಸಂಬಂಧಪಟ್ಟಂಗೆ ತಿಳ್ಕೊಳ್ಳಿಕ್ಕೆ ಈ ಒಂದು ಪೊಲೀಸರು ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಪೊಲೀಸರು ವಿಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಕೂಡ, ಸಮರ್ಪಕವಾದಂಥ ಮಾಹಿತಿಯನ್ನು ಕೂಡ ಆ ಬಾಲಕ ಕೊಟ್ಟಿಲ್ಲ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಆ ನಿಟ್ಟಲ್ಲಿ ಆತನ ಒಂದು ಮಾನಸಿಕವಾಗಿ ಏನಾದರೂ ತೊಂದರೆಗೊಳಗಾಗಿದ್ದ ಸಂಬಂಧಪಟ್ಟಂಗೆ ಒಂದು ಮನೋರೋಗ ತಜ್ಞರು ಮತ್ತು ಸೈಕಾಲಜಿ ಒಂದು ವೈದ್ಯರು, ಅದರ ಜೊತೆಗೆ ಮಕ್ಕಳ ತಜ್ಞರಿಂದ ಕೂಡ ಒಂದು ಅಭಿಪ್ರಾಯ ಪಡೆದು ಆತನ ಅಪ್ರಾಪ್ತ ಬಾಲಕನನ್ನ ಕೂಡ ಕೌನ್ಸಿಲಿಂಗ್ ಮಾಡಲಿಕ್ಕೆ ಕೂಡ ಈಗ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಇಡೀ ಒಂದು ಘಟನೆ ಒಂದು ರೀತಿಯಲ್ಲಿ ಪೋಷಕರಿಗೆ ಕೂಡ ಒಂದು ಆತಂಕ ಮತ್ತು ಒಂದು ರೀತಿಯಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡತಕ್ಕಂಥ ಒಂದು ಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಬಾಲಕ ಏಕಾಏಕಿಯಾಗಿ ವಸತಿ ನಿಲಯದಲ್ಲಿ ಇರ್ತಕ್ಕಂಥ 7 ಒಂದು ತನ್ನ ಸಹಪಾಠಿಗಳ ಮೇಲೆ ಮಾರಣಾಂತಿಕವಾಗಿ ಮನಸೋ ಇಚ್ಛೆಯಾಗಿ ಹಲ್ಲೆ ಮಾಡಿರ್ತಕ್ಕಂಥ ಒಂದು ಘಟನೆ, ಅದ್ರ ಜೊತೆಗೆ ಒಂದು ಮಹಿಳಾ ಸಿಬ್ಬಂದಿಯ ಮೇಲೆ ಕೂಡ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರ್ತಕ್ಕಂಥದ್ದು. ಇಡೀ ಘಟನೆಯಲ್ಲಿ ಕೂಡ ಓರ್ವ ಬಾಲಕ ಕೂಡ ಸಾವನ್ನಪ್ಪಿರ್ತಕ್ಕಂಥದ್ದು. ಇದರಲ್ಲಿ ಕೂಡ ಒಂದು ಕಡೆ ಶಾಲಾ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಕೂಡ ಹೆಚ್ಚು ಕಾಣ್ತಾ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಆ ಒಂದು ಶಾಲಾ ಆಡಳಿತ ಮಂಡಳಿ ಆ ಒಂದು ವಸತಿ ಶಾಲೆಗೆ ಯಾವುದೇ ಒಂದು ವಾರ್ಡನ್ ಕೂಡ ಇರಲಿಲ್ಲ. ಆ ಒಂದು ಅಲ್ಲಿ ಬಾಲಕರನ್ನು ನೋಡ್ಕೊಳ್ಳಕ್ಕೆ ಯಾರು ಒಂದು ಭದ್ರತಾ ಸಿಬ್ಬಂದಿಗಳು ಕೂಡ ಅಲ್ಲಿ ಇರಲಿಲ್ಲ ಅನ್ನೋದು ಕೂಡ ಈಗ ಮೇಲ್ನೋಟಕ್ಕೆ ಗೊತ್ತಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಮೃತ ಬಾಲಕನ ಪೋಷಕರು ಕೂಡ ಒಂದು ಶಾಲಾ ಆಡಳಿತ ಮಂಡಳಿ ವಿರುದ್ಧ ಕೂಡ ಒಂದು FIR ಅನ್ನು ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಕೂಡ ಈಗ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಈ ಒಂದು ಇಡೀ ಘಟನೆಯಲ್ಲಿ ಒಂದು ಕಡೆ ಶಾಲಾ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ, ಯಾಕೆಂತಂದ್ರೆ ಆ ಒಂದು ವಸತಿ ಶಾಲೆಯ ಒಳಗಡೆ ಆ ಬಾಲಕನ ಕೈಯಲ್ಲಿ ಕಬ್ಬಿಣದ ರಾಡ್ ಹೇಗೆ ಬಂತು, ಮತ್ತೊಂದು ಕಡೆ ಆ ಚಾಕು ಹೇಗೆ ಬಂತು ಅನ್ನೋದು ಕೂಡ ಇಲ್ಲಿ ಪ್ರಶ್ನಾರ್ಥಕವಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಆ ಒಂದು ನಿಟ್ಟಿನಲ್ಲಿ ಶಾಲಾ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಕೂಡ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಆ ಬಾಲಕನ ಮನಸ್ಥಿತಿ ಹೇಗಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗಬೇಕಾಗಿದೆ. ಯಾಕಂದ್ರೆ ಏಕಾಏಕಿಯಾಗಿ 7 ಸಹಪಾಠಿಗಳ ಮೇಲೆ ಈ ರೀತಿಯಾಗಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರ್ತಕ್ಕಂಥದ್ದು. ಅದಾದ ನಂತರ ಆತ ತಪ್ಪಿಸಿಕೊಂಡು ಅಲ್ಲಿಂದ ವಸತಿ ಶಾಲೆಯ ಕಾಂಪೌಂಡ್ ಹಾರಿ ಆತ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಇಡೀ ಪೊಲೀಸರು ಕೂಡ ಇಡೀ ಬಳ್ಳಾರಿಯ ಸುತ್ತ ಚೆಕ್ಪೋಸ್ಟ್ಗಳಲ್ಲಿ ಆತನ ತಪಾಸಣೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಬಳ್ಳಾರಿಯಿಂದ ಬೇರೆ ಕಡೆ ಹೋಗಬಾರದು ಅನ್ನೋ ನಿಟ್ಟಿನಲ್ಲಿ ಕೂಡ ಎಲ್ಲ ಕಡೆ ಕೂಡ ಒಂದು ರೀತಿಯಲ್ಲಿ ನಾಕಾಬಂದ ರೀತಿಯಲ್ಲಿ ಹಾಕಿ ಆ ಒಂದು ಬಾಲಕನನ್ನು ಕೂಡ ನಿನ್ನೆ ಬಂಧನ ಮಾಡುವಲ್ಲಿ ಕೂಡ ಯಶಸ್ವಿಯಾಗಿರ್ತಕ್ಕಂಥದ್ದು. ಪಬ್ಲಿಕ್ ಪ್ಲೇಸಸ್ ಏನಿದೆ, ಬಸ್ ಸ್ಟ್ಯಾಂಡ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಹಾಗೆ ಟೆಂಪಲ್ಸ್ಗಳಲ್ಲಿ ಎಲ್ಲಿ ಹೆಚ್ಚಿನ ಜನರು ಸೇರ್ತಾರೆ, ಊಟದ ವ್ಯವಸ್ಥೆಗಳಿರುತ್ತೆ. ಸೊ ಇಂಥ ಸ್ಥಳಗಳಲ್ಲಿ ನಾವು ಪರಿಶೀಲನೆಯನ್ನು ಕಂಟಿನ್ಯೂಸ್ ಆಗಿ ವಿವಿಧ ತಂಡಗಳಿಂದ ಮಾಡ್ತಾ ಇರುವಂಥದ್ದು. ಅದೇ ರೀತಿ CCTV ಫುಟೇಜ್ಗಳನ್ನ ಕೂಡ ಕೆಲವು ಟೆಕ್ನಿಕಲ್ ತಂಡಗಳು ಪರಿಶೀಲನೆ ಮಾಡ್ತಾ ಅವನ ಅಪ್ರಾಪ್ತ ಬಾಲಕನ ಮೂಮೆಂಟನ್ನು ನಾವು ಇಲ್ಲಿವರೆಗೆ ತಿಳ್ಕೊಂಡು ಈ ದಿನ 9/3/2026 ಆದ ಒಂದು ಬೆಳವಣಿಗೆ ಆಧಾರದ ಮೇಲೆ ಈ ಅಪ್ರಾಪ್ತ ಬಾಲಕ, ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂತಹ ಬಾಲಕ ಬಳ್ಳಾರಿ ನಗರದಲ್ಲೇ ಮೂವ್ಮೆಂಟ್ ಮಾಡ್ತಾ ಇರುವಂಥದ್ರ ಬಗ್ಗೆ ಮಾಹಿತಿ ಪಡೆದು ಮತ್ತೆ ಪೊಲೀಸ್ ಸಿಬ್ಬಂದಿ ಹಾಗೆ ನಾಕಾಬಂದಿ ಹಾಗೆ ಪೆಟ್ರೋಲಿಂಗ್ ನಾವು ಆಕ್ಟಿವೇಟ್ ಮಾಡಿ CCTV ಫುಟೇಜಸ್ ಆಧಾರದ ಮೇಲೆ ಹಾಗೂ ಕೆಲವು ಟೆಕ್ನಿಕಲ್ ಇನ್ಪುಟ್ಸ್ ಆಧಾರದ ಮೇಲೆ ಈ ಒಂದು ಬಾಲಕನನ್ನು ಈಗಾಗಲೇ ಗುಸ್ಪೇಟೆ ಪೊಲೀಸ್ ಠಾಣೆ ಅಧಿಕಾರಿಗಳಿಂದ ವಶಕ್ಕೆ ಪಡೆಯಲಾಗಿದೆ. ಆದರೆ ಬಂಧನದ ಬಳಿಕ
ಆ ಬಾಲಕನನ್ನು ಕೂಡ ನಿನ್ನೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಕೂಡ ಆತ ಸರಿಯಾದಂತ ಸ್ಪಷ್ಟವಾದಂತ ಮಾಹಿತಿ ಕೂಡ ಕೊಟ್ಟಿಲ್ಲ. ಆ ನಿಟ್ಟಿನಲ್ಲಿ ಕೂಡ ಪೊಲೀಸರು ಈಗ ಆತನನ್ನ ಕಸ್ಟಡಿಗೆ ತೆಗೆದುಕೊಂಡು ಈಗ ಆ ಬಾಲಕನನ್ನ ವೈದ್ಯರ ಮೂಲಕ ಕೌನ್ಸಿಲಿಂಗ್ ಮಾಡಲಿಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಕೌನ್ಸಿಲಿಂಗ್ ಸಂದರ್ಭದಲ್ಲಿ ಆ ಬಾಲಕ ಏನ್ ಹೇಳ್ತಾನೆ ಅನ್ನೋದು ಕೂಡ ಇಲ್ಲಿ ಮಹತ್ವ ಆಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈ ರೀತಿಯಾದಂತ ಘಟನೆಗೆ ಕಾರಣ ಏನು ಮತ್ತೆ ಆತನ ಮಾನಸಿಕ ಸ್ಥಿತಿ ಹೇಗಿತ್ತು ಅನ್ನೋ ಸಂಬಂಧಪಟ್ಟಂಗೆ ಕೂಡ ಈಗ ವೈದ್ಯರು ಯಾವ ರೀತಿಯಾದಂತ ಕೌನ್ಸಿಲಿಂಗ್ ಮಾಡ್ತಾರೆ, ಆತ ಕೌನ್ಸಿಲಿಂಗ್ ವೇಳೆ ಯಾವೆಲ್ಲ ಉತ್ತರಗಳನ್ನ ಕೊಡ್ತಾನೆ, ಇಲ್ಲಿ ವೈದ್ಯರು ಕೊಡ್ತಕ್ಕಂಥ ವರದಿ ಕೂಡ ಸಾಕಷ್ಟು ಮಹತ್ವ ಕೂಡ ಆಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಇಡೀ ಘಟನೆ ಇಡೀ ರಾಜ್ಯದಲ್ಲೇ ಒಂದು ರೀತಿಯಲ್ಲಿ ಸಾಕಷ್ಟು ಚರ್ಚೆಗೆ ಮತ್ತು ಒಂದು ರೀತಿಯಲ್ಲಿ ಬೆಚ್ಚಿ ಬೀಳಿಸ್ತಕ್ಕಂಥ ಘಟನೆ ಕೂಡ ಇದು ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ವೈದ್ಯರ ಮುಂದೆ ಆ ಬಾಲಕನನ್ನು ಕೂಡ ಹಾಜರುಪಡಿಸಿದ ನಂತರ ಬಾಲಕ ಯಾವೆಲ್ಲ ಒಂದು ವೈದ್ಯರ ಕೌನ್ಸಿಲಿಂಗ್ ವೇಳೆ ಯಾವೆಲ್ಲ ಉತ್ತರಗಳನ್ನು ಕೊಡ್ತಾನೆ, ಘಟನೆಗೆ ಏನು ಕಾರಣ ಅನ್ನೋದು ಕೂಡ ಆ ಒಂದು ಬಾಲಕ ಕೊಡ್ತಕ್ಕಂಥ ಹೇಳಿಕೆಯಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಒಂದು ಘಟನೆಗೆ ಏನ್ ಕಾರಣ ಆಯ್ತು ಅನ್ನೋದು ಕೂಡ ಸ್ಪಷ್ಟವಾದಂತಹ ಬಾಲಕನ ಹೇಳಿಕೆಯಿಂದ ಕೂಡ ಉತ್ತರ ಸಿಗ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.